ಬೆಂಗಳೂರಿನಲ್ಲಿ ವೇತನ ಕೇಳಿದ್ದಕ್ಕೆ ಆಂಬ್ಯುಲೆನ್ಸ್ ಚಾಲಕನ ಮೇಲೆ ಹಲ್ಲೆ ನಡೆಸಲಾಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ವೇತನವನ್ನ ಕೊಟ್ಟಿರಲಿಲ್ಲ 2 ತಿಂಗಳಿಂದ, ಸಂಬಳ ಕೊಡ್ತೀನಿ ಬಾ ಅಂತ ಹೇಳಿ ಕರೆಸಿ ಹಲ್ಲೆ ಮಾಡಿರುವ ಆರೋಪ ಕೇಳಿಬರ್ತಾ ಇದೆ. ಕಿರಣ್ ಹಲ್ಲೆಗೊಳಗಾದಂತಹ ಆಂಬ್ಯುಲೆನ್ಸ್ ಚಾಲಕ, ಆಂಬ್ಯುಲೆನ್ಸ್ ಮಾಲೀಕ ಮತ್ತು ಒಂದು ಖಾಸಗಿ ಏಜೆನ್ಸಿನ ನಾಗರಾಜ್ ಮಂಜುನಾಥ್ ಅನ್ನೋರು ನಡೆಸ್ತಾರೆ. ಅವರಿಬ್ಬರು ಸೇರ್ಕೊಂಡು ಕಿರಣ್ಗೆ ಹೊಡೆದಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ನಿನ್ನೆ ಸಂಜೆ ನೈಸ್ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಅನ್ನು ತಡೆದು ಹಲ್ಲೆ ಮಾಡಿರುವ ಆರೋಪ ಇವರಿಬ್ಬರ ಮೇಲಿದೆ. ಆಂಬ್ಯುಲೆನ್ಸ್ ಕೇರ್ ಸರ್ವಿಸ್ ಅನ್ನೋ ಸಂಸ್ಥೆಯನ್ನು ಇವರು ನಡೆಸ್ತಾರೆ. ಬೇಸಿಕಲಿ ಹೀಗೆ ವರ್ಕ್ ಆಗೋದು. ಖಾಸಗಿ ಏಜೆನ್ಸಿಯವರು ಅವ್ರ ಆಂಬ್ಯುಲೆನ್ಸ್ಗಳನ್ನೆಲ್ಲ ಇಟ್ಕೊಂಡು ಅದಕ್ಕೊಬ್ಬ ಡ್ರೈವರ್ನ ಹೈರ್ ಮಾಡ್ಕೊಂಡಿರ್ತಾರೆ. 2 ತಿಂಗಳ ಸಂಬಳವನ್ನು ಇವ್ರು ಕೊಟ್ಟಿರಲ್ಲ ಕಿರಣ್ಗೆ. ಸೊ ಆಬ್ವಿಯಸ್ಲಿ ಆತ ಕೇಳ್ತಾ ಇರ್ತಾನೆ ಪದೇ ಪದೇ, ಯಾಕಂದರೆ ಇದೇ ದುಡ್ಡು ನಂಬ್ಕೊಂಡು ಅವನ ಮನೆ ನಡೆಸಬೇಕಾಗಿರುತ್ತೆ. ಇಲ್ಲಿ ದುಡ್ಡು ಕೊಡೋದು ಬಿಟ್ಟು ಹಲ್ಲೆ ಯಾಕೆ ಮಾಡಿದ್ರು ಅನ್ನೋದು ಪ್ರಶ್ನೆ. ವೇತನ ಬಾಕಿ ಒಂದೇ ವಿಚಾರನ ಅಥವಾ ಬೇರೆ ಗಲಾಟೆಗಳು ತಾರಕಕ್ಕೇರಿದ ಪರಿಣಾಮ ಇಬ್ಬರು ಗುಂಪು ಕಟ್ಕೊಂಡು ಹಿಂಗೆ ಹೊಡೆದಿರೋದ ಗೊತ್ತಿಲ್ಲ. ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಆಂಬ್ಯುಲೆನ್ಸ್ ಮಾಲೀಕ ಮತ್ತು ಈ ಖಾಸಗಿ ಸಂಸ್ಥೆಯನ್ನು ಈ ನಾಗರಾಜ್ ಮತ್ತು ಆತನ ಫ್ರೆಂಡ್ ಪ್ರಾಬಬ್ಲಿ ನಡೆಸ್ತಾರೆ ಅಂತ ಅನಿಸುತ್ತೆ, ಮಂಜುನಾಥ್ ಅಂತ. ಇಬ್ಬರು ಸೇರಿಕೊಂಡು ನೈಸ್ ರಸ್ತೆಯಲ್ಲೇ ಚಾಲಕನನ್ನು ಕೂರಿಸಿ ರೌಡಿಗಳ ರೀತಿ ವರ್ತಿಸಿರುವಂತಹ ದೃಶ್ಯ ಕೇಳಿದ್ರೆ ಸಂಬಳ ಸರಿಯಾಗಿ. ಅದಕ್ಕೆ ನಾನು ಸಂಬಳದ ವಿಚಾರ ಏನು ಲೇಬರ್ ಆಫೀಸಲ್ಲಿ ಕಂಪ್ಲೇಂಟ್ ಮಾಡಿ ಕೋರ್ಟಲ್ಲಿ ಮಾಡ್ಕೊಂಡಿದ್ದಾರೆ, ಇಲ್ಲಿಗೆ ಬರಲ್ಲ ಅದು ಸಂಬಳದ ವಿಚಾರ ಅಂದರೆ. ಕೇಳಿದ್ರೆ ಏನಂತಾರೆ ಗೊತ್ತಾ ಸರ್, ನಾನು ಕೊಟ್ಟಿದ್ದೀನಿ, ದುಡ್ಡು ಕೊಟ್ಟಿದ್ದೀನಿ ನಿಮಗೆ ಅಂತಾರೆ. ಸಂಬಳ ಕೇಳಿದ್ರೆ ನೈಸ್ ರೋಡಿಗೆ ಕರ್ಸ್ಬಿಟ್ಟು ಹೊಡ್ಸೋದು. ಅವನು ಯಾವನ ಅಂತಾನೆ ಸರ್, ಈಗ ಆಚೆ ಬಂದಿದ್ದಕ್ಕೆ ನೀನು ಬಜ್ಜಿ ಒಬ್ಬನೇ ಓಡಾಡ್ತೀಯಾ ಈ ಬೆಂಗಳೂರಲ್ಲಿ, ದುಡಿತೀಯಾ ಅಂತಾನೆ. ಏನು ಅವ್ರ ಅಪ್ಪನ ಮನೆ ಆಸ್ತಿ ತಿಂದಿದ್ದೀನಿ ನಾನು, ಅವನ ಹತ್ರ ಕೆಲಸನೇ ಮಾಡಿಲ್ಲ, ಅವ್ನು ಯಾವನು ಅನ್ನೋದೇ ಗೊತ್ತಿಲ್ಲ ನನಗೆ, ಅವನು ಕೈ ಮಾಡೋನು ನನ್ನ ಮೇಲೆ.